ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ಇದು ಒಂದು ಚೈನು ಅಂದರೆ 33 ಫೀಟ್ಸ್ ಬರುತ್ತೆ, ಡಾಂಬರ್ ಆಗಿದೆ. ಇದು ವಿಲೇಜ್. ಈ ವಿಲೇಜಲ್ಲಿ ಬರ್ತಕ್ಕಂಥ ಒಂದು ಕಲ್ಯಾಣ ಮಂಟಪ, ದೊಡ್ಡ ಕಲ್ಯಾಣ ಮಂಟಪ ಇದೆ. ಅಲ್ಲೆಲ್ಲ ಮನೆಗಳು ಕಾಣ್ತಿದೆಯಲ್ಲ, ಇಲ್ಲಿ ಮನೆಗಳು ಕಾಣ್ತಾ ಉಂಟಲ್ಲ. ಸೊ ಮನೆಗಳು ಪಕ್ಕದ್ದೇನೆ, ಅಂದರೆ ವಿಲೇಜು ಇಲ್ಲಿಗೆ ಎಂಡಾಗುತ್ತೆ, ಮನೆಗಳು ಪಕ್ಕದ್ದೇನೆ. ಈ ಕಾಂಪೌಂಡ್ ಹಾಕಿ ಗೇಟ್ ಹಾಕಿದ್ದಾರೆ ನೋಡಿ. ಹಿಂದ್ಗಡೆ ಮನೆ ಕಾಣ್ತಿದೆಯಲ್ಲ, ಆ ಬಿಲ್ಡಿಂಗ್, ವೈಟ್ ಬಿಲ್ಡಿಂಗು, ಅದು ಬಂದು ಹೈಸ್ಕೂಲು, ಸರ್ಕಾರಿ ಹೈಸ್ಕೂಲ್ ಮತ್ತು ಸರ್ಕಾರಿ ಕಾಲೇಜು. ಆ ಕಡೆ ತುಂಬ ದೊಡ್ಡ ಊರೈತೆ. ಇದೀಗ ಸುಮಾರು ವಿಲೇಜಿಗೆ ಹೊರಟೋಗುತ್ತೆ. ದೊಡ್ಡ ರೋಡು 40 ಫೀಟ್ಸ್ ಬರುತ್ತೆ. ಮತ್ತು ರೋಡಿಂದ ಲ್ಯಾಂಡ್ ಎತ್ತರವಾಗಿದೆ, ಒಂದು 6 ಫೀಟ್ ಎತ್ತರವಾಗಿದೆ. ಒಳ್ಳೆ ಎಲಿವೇಶನ್ ಇದೆ. ಇದು ವಿಲೇಜ್ ಪಕ್ಕದಲ್ಲೇ ಇರೋದ್ರಿಂದ ಮತ್ತು ರೋಡ್ಗೆ 100 ಅಡಿ ಬರುತ್ತೆ. ಮಧ್ಯೆ ಒಂದೇ ಒಂದು ರಸ್ತೆ ತೆಗೆದುಬಿಟ್ರೆ 20 ಅಡಿ ರಸ್ತೆ ತೆಗೆದುಬಿಟ್ಟು ಆ ಕಡೆ 30-40, ಈ ಕಡೆ 30-40 ಉದ್ದಕ್ಕೆ ಲ್ಯಾಂಡ್ ತೋರಿಸ್ತೀನಿ. ಒಂದು ಸ್ವಲ್ಪನೂ ಕೂಡ ಲ್ಯಾಂಡ್ ವೇಸ್ಟ್ ಆಗೋಲ್ಲ. ವೆಸ್ಟ್ ಫೇಸಿಂಗ್ ಇದೆ, ಪಕ್ಕದ ವಿಲೇಜ್ ಇದೆ. ಇದು ಮೈಸೂರು ತಾಲೂಕಿದು. ಮೈಸೂರಿಗೆ ಇದು 20 ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡ್ಗೆ, ಆಯಿತಾ. ಈ ಪಕ್ಕದಲ್ಲೇ ಒಂದು 5 ಕಿಲೋಮೀಟ್ರಲ್ಲಿ ಒಂದು ಪೆರಿಪಲ್, ಮೈಸೂರಿನ 2ನೇ ರಿಂಗ್ ರೋಡ್ ಹೋಗ್ತದೆ, ಪೆರಿಪಲ್ ರಿಂಗ್ ರೋಡು. ಮತ್ತು ಹೈವೇ ಪಾಸ್ ಆಗುತ್ತೆ 3 ಕಿಲೋಮೀಟ್ರಲ್ಲಿ. ಈ ಥರ ಸರೌಂಡಿಂಗ್ ಬರ್ತಕ್ಕಂತಹ ಮತ್ತು ವಿಲೇಜ್ಗೆ ಅಡ್ಜಸ್ಟೆಂಟ್ ಆಗಿರ್ತಕ್ಕಂತಹ ಈ ಲ್ಯಾಂಡು 1 ಎಕರೆ 14 ಗುಂಟೆ, 2 RDC ಬರುತ್ತೆ. ಇಬ್ಬರು ಓನರ್ ಬರ್ತಾರೆ, ಜನರಲ್ಲು, ಒಕ್ಕಲಿಗರು ಮತ್ತು ಕುರುಬ್ಗೌಡರು. ಸೆಕ್ಯೂರ್ ಗೇಟ್ ಇದೆ ನೋಡಿ. ಲ್ಯಾಂಡ್ ತುಂಬ ಲೆವೆಲಾಗಿದೆ ನೋಡಿ. ಅಂದರೆ ಇದು ಯಾರಾದರೂ ಕಮರ್ಷಿಯಲಾಗಿ ಸೈಟ್ ಮಾಡಿ ಹಂಚ್ತೀನಿ ಅಂದರೂ ಕೂಡ ಒಳ್ಳೆ ಲಾಭದಲ್ಲಿ ಬರ್ಬೋದು, ವಾಪಸ್ ಬರ್ಬೋದು. ಇಲ್ಲ ನಾವು ಸೈಟ್ ಮಾಡಲ್ಲ, ಸುಂದರವಾಗಿ ಲೆವೆಲಾಗಿದೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಐತೆ, ಒಂದು ಮನೆ ಕಟ್ಕೊಂಡು ಸೆಕ್ಯೂರಾಗಿ ಊರು ಪಕ್ಕ ಐತೆ, ಊರು ಜನ ಸ್ನೇಹ ಮಾಡ್ಕೊಂಡು ಇಲ್ಲೇ ಒಂದು ವ್ಯವಸಾಯ ಮಾಡ್ಕೊಂಡು ಒಂದು ಮನೆ ಕಟ್ಕೊಂಡು ಇಲ್ಲೇ ಇರ್ತೀವಿ ಅಂದರೂ ಕೂಡ ಇದು ಬಂದು ಸೂಪರಾಗಿದೆ. ಎರಡಕ್ಕೂ ಸೂಟಬಲ್ ಆಗಿದೆ, ಸೆಕ್ಯೂರ್ ಆಗಿದೆ. ಹಿಂದ್ಗಡೆ ಸರ್ಕಾರಿ ಹೈಸ್ಕೂಲ್ ಮತ್ತು ಕಾಲೇಜ್ ಇದೆ. ಇವೆಲ್ಲ ಒಂದು ಊರಿನ ಮನೆಗಳು. ಹದ್ಬಸ್ತಾಗಿದೆ. ಲ್ಯಾಂಡು ಮಾತ್ರ ಕ್ಲಿಯರಾಗಿ, ಲೆವೆಲಾಗಿ, ಎಲಿವೇಶನ್ ಆಗಿ, ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುವಂಥ ಒಂದು ಬ್ಯೂಟಿಫುಲ್ ಲ್ಯಾಂಡು. ಮೈಸೂರಿಗೆ 20 ಕಿಲೋಮೀಟ್ರ್ ಆಗುತ್ತೆ. ಇದು 1 ಎಕರೆ 14 ಗುಂಟೆ, 2 RDC ಬರುತ್ತೆ. ಒಂದು 33 ಗುಂಟೆ, ಇನ್ನೊಂದು 21 ಗುಂಟೆ. ಇಲ್ಲ ನೀವು 33 ಗುಂಟೆ ತೊಗೋಬೋದು, ಇಲ್ಲ ಒಟ್ಟಿಗೆ ತೊಗೋಬೋದು. 2 ಸೇರಿ ತೊಗೊಂಡಿದ್ರೆ 1 ಎಕರೆ 14 ಗುಂಟೆ ಆಗುತ್ತೆ. ಇಲ್ಲ 2 RDC ಬೇಡ, 1 RDC ಸಾಕು ಅಂದರೆ 33 ಗುಂಟೆ ಸಿಗುತ್ತೆ. ಸೂಪರಾಗಿದೆ. ಇದು ಕಮರ್ಷಿಯಲಾಗಿ ಮಾಡಿ ಒಳ್ಳೆ ಲಾಭದಲ್ಲಿ ವಾಪಸ್ ಬರುವಂಥ ಕಾನ್ಸೆಪ್ಟ್ ಆಗುತ್ತೆ. ಜೊತೆಗೆ ಇಂಡಿವಿಜುವಲಾಗಿ ಒಂದು ಒಳ್ಳೆ ಬಂಗ್ಲಾ ಕಟ್ಕೊಂಡು ಇಲ್ಲೇ ಒಂದು ವಾಸವಾಗಿರ್ತೀವಿ ಅಂದರೂ ಕೂಡ ಅದಕ್ಕೂ ಇದು ಸೂಟಬಲ್ ಆಗುತ್ತೆ ನೋಡಿ. ಅವೆಲ್ಲ ಮನೆಗಳು. ಇದು ಒಂದು ಕಲ್ಯಾಣ ಮಂಟಪ. ಇವೆಲ್ಲ ವಾಸದ ಮನೆಗಳು, ಊರಿನ ವಾಸದ ಮನೆಗಳು. ಅದು ಬಂದು ಸರ್ಕಾರಿ ಕಾಲೇಜು ಮತ್ತು ಹೈಸ್ಕೂಲು. ಇದು ಎಂಟ್ರೆನ್ಸ್ ಗೇಟು. ಥ್ಯಾಂಕ್ ಯು.